ಇರಾನ್ ಅನ್ನು ಹೊಸಕಿ ಹಾಕುವುದಾಗಿ ಬೆದರಿಕೆ ಹಾಕ್ತಾ ಇರುವ ಡೊನಾಲ್ಡ್ ಟ್ರಂಪ್ ಅವರೇ ಇನ್ನಿಲ್ಲವಾಗಿದ್ದಾರೆ ಎನ್ನುವಂತಹ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಹಬ್ಬತೊಡಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರನ್ನ ವಾಲ್ಟರ್ ರೀಡ್ ನ್ಯಾಷನಲ್ ಮಿಲಿಟರಿ ಮೆಡಿಕಲ್ ಸೆಂಟರ್ಗೆ ದಾಖಲಿಸಲಾಗಿದೆ. ಅವರು ಸತ್ತೇ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದಾರೆ. ಅವರಿಗೇನೂ ಆಗಿಲ್ಲ ಎನ್ನುವ ಪ್ರತಿವಾದಗಳು ಇವೆ. ಆದರೆ ಟ್ರಂಪ್ ಅನಾರೋಗ್ಯಗೊಂಡಿರುವ ಬಗ್ಗೆ ಅಧಿಕೃತವಾಗಿ ಎಲ್ಲಿಯೂ ಮಾಹಿತಿ ಹೊರಬಂದಿಲ್ಲ. ಟ್ರಂಪ್ ಅವರನ್ನ ವಾಲ್ಟರ್ ರೀಡ್ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತ ಕೆಲ ವರದಿಗಳು ಹೇಳ್ತಾ ಇದೆ ಅಂತ ವಿಜ್ಞಾನಿ, ವೈದ್ಯಕೀಯ ತಜ್ಞೆ ಅಂತ ಹೇಳಿಕೊಳ್ಳುವ ಡಾಕ್ಟರ್ ಜೇನ್ ರುಬಿ ಎಂಬಾಕೆ ಟ್ವೀಟ್ ಮಾಡಿದ್ದಾರೆ. ವಾಲ್ಟರ್ ರೀಡ್ ಆಸ್ಪತ್ರೆಯ ಸುತ್ತಲಿನ ರಸ್ತೆಗಳನ್ನು ಮುಚ್ಚಲಾಗಿದೆ. ಅಧ್ಯಕ್ಷರು ಇವತ್ತು ಸಾರ್ವಜನಿಕರಿಗೆ ಕಾಣಿಸಿಕೊಳ್ಳುವುದಿಲ್ಲ ಅಂತ ಶ್ವೇತಭವನ ಪ್ರಕಟಿಸಿದೆ ಅಂತ ತಮ್ಮ ಮಾಹಿತಿಗೆ ಇಂಬು ಕೊಡುವ ಸಂಗತಿಗಳನ್ನು ಡಾಕ್ಟರ್ ಜೇನ್ ತಿಳಿಸಿದ್ದಾರೆ. ಚಾರ್ಲಿ ಕಿರ್ಕ್ ಎನ್ನುವ ವ್ಯಕ್ತಿಯೊಬ್ಬರು ಡೊನಾಲ್ಡ್ ಟ್ರಂಪ್ ಅವರ ಬೆಂಗಾವಲು ವಾಹನಗಳು ಆಸ್ಪತ್ರೆಯತ್ತ ಸಾಗ್ತಾ ಇರುವ ದೃಶ್ಯದ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದಾರೆ. ಆದರೆ ಈ ವಿಡಿಯೋ 2024ರ ಜುಲೈನದ್ದು. ಚುನಾವಣಾ ಪ್ರಚಾರ ಭಾಷಣದ ವೇಳೆ ಟ್ರಂಪ್ ಗಾಯಗೊಂಡಾಗ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆಗಿನ ದೃಶ್ಯ ಇದು ಅಂತ ಅನೇಕ ಜನರು ಸ್ಪಷ್ಟನೆ ಕೊಟ್ಟಿದ್ದಾರೆ. 2024ರ ಜುಲೈನಲ್ಲಿ ಟ್ರಂಪ್ ಅವರನ್ನ ಗುರಿಯಾಗಿಸಿ ಗುಂಡು ಹಾರಿಸಲಾಗಿತ್ತು. ಗುಂಡು ಕಿವಿಯನ್ನ ಸವರಿಕೊಂಡು ಹೋಗಿತ್ತು. ಟ್ರಂಪ್ ಕೊನೆ ಕ್ಷಣದಲ್ಲಿ ತಲೆ ಅಲುಗಾಡಿಸಿದ ಪರಿಣಾಮ ಅವರು ಸಾವಿನಿಂದ ಬಚಾವಾಗಿದ್ರು. ಆಗ ಗಾಯಗೊಂಡಿದ್ದ ಅವರನ್ನ ಪೆನ್ಸಿಲ್ವೇನಿಯಾದ ಬಟ್ಲರ್ನ ಆಸ್ಪತ್ರೆಯೊಂದಕ್ಕೆ ಸೇರಿಸಲಾಗಿತ್ತು. ಆದರೆ ಈಗ ವಾಲ್ಟರ್ ರೀಡ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅಂತ ಹೇಳಲಾಗಿದೆ. ಮೇರಿಲ್ಯಾಂಡ್ನ ಬೆಥೆಸಾದಲ್ಲಿರುವ ವಾಲ್ಟರ್ ರೀಡ್ ಆಸ್ಪತ್ರೆಯಲ್ಲಿ 5 ತಿಂಗಳ ಹಿಂದೆ ಟ್ರಂಪ್ ಅವರನ್ನ ದಾಖಲಿಸಲಾಗಿತ್ತು ಅಂತ ಕೆಲ ಓದುಗರು ಸ್ಪಷ್ಟಪಡಿಸಿದ್ದಾರೆ. ಟ್ರಂಪ್ ಸತ್ತಿದ್ದಾರೆ. ಸ್ಟೀಫನ್ ಮಿಲ್ಲರ್ ಅಧ್ಯಕ್ಷಗಿರಿ ನಿಭಾಯಿಸ್ತಾ ಇದ್ದಾರಾ? ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಟ್ರೂತ್ ಸೋಷಿಯಲ್ನಲ್ಲಿ ನಿನ್ನೆ ರಾತ್ರಿ ಇರಾನ್ ವಿರುದ್ಧ ಎಚ್ಚರಿಕೆಯ ಸಂದೇಶ ಪೋಸ್ಟ್ ಮಾಡಿದ್ರು. ಹಾರ್ಮುಜ್ ಜಲಸಂಧಿ ತೆರೆಯಲು ಅಥವಾ ಒಪ್ಪಂದ ಮಾಡಿಕೊಳ್ಳಲು ಇರಾನ್ಗೆ ನೀಡಿದ್ದ 10 ದಿನಗಳ ಡೆಡ್ಲೈನ್ ಮುಗಿತಾ ಬಂದಿದೆ. ಅವರ ಮೇಲೆ ನರಕ ವಕ್ಕರಿಸೋಕೆ 48 ಗಂಟೆ ಮಾತ್ರ ಇದೆ ಅಂತ ಟ್ರಂಪ್ ಬರೆದುಕೊಂಡಿದ್ರು. ಆದರೆ ಟ್ರಂಪ್ ಈ ಟ್ವೀಟ್ ಬರೆದಿಲ್ಲ. ಅವರು ಈಗ ವಾಲ್ಟರ್ ರೀಡ್ನಲ್ಲಿ ಇದ್ದಾರೆ. ಕೊನೆಯ ಕ್ಷಣಗಳನ್ನು ಎದುರಿಸ್ತಾ ಇದ್ದಾರೆ. ಶ್ವೇತಭವನದ ಅಧಿಕಾರಿ ಸ್ಟೀಫನ್ ಮಿಲ್ಲರ್ ಅವರು ಹಂಗಾಮಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಬ್ಬರು ಟ್ವೀಟ್ ಮಾಡಿದ್ದಾರೆ. ಆದರೆ ಹೆಚ್ಚಿನ ಆನ್ಲೈನ್ ಸಮುದಾಯವು ಈ ಸುದ್ದಿಯನ್ನ ಸುಳ್ಳು ಅಂತ ಹೇಳಿವೆ. ಹಿಂದೆಲ್ಲ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮೊದಲಾದ ಬೇರೆ ಬೇರೆ ನಾಯಕರ ವಿಷಯದಲ್ಲೂ ಇಂಥ ಸಾವಿನ ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿರುವುದುಂಟು.